ಬಾಸ್ ಮನೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಿಗ್ ಬಾಸ್ ಎಸ್, ಅದೊಂದು ಹೇಳಲೇಬೇಕು. ಫಸ್ಟ್ ಟೈಮ್ ನಾನು ಹೋಗಿದ್ದು ಬಿಗ್ ಬಾಸ್ ಮನೆಗೆ. ಅಂಡ್ ನನ್ ಬಿಗ್ ಬಾಸ್ ಮನೆಗೆ ಹೋಗೋಕಿನ ಮುಂಚೆ ನನ್ನ ಪರ್ಸೆಪ್ಷನ್ ಇತ್ತು ಬಿಗ್ ಬಾಸ್ ಮನೆ ಹೀಗಿರ್ಬೋದಾ ಹಾಗಿರ್ಬೋದಾ ಅಂತ. ಬಟ್ ಎಂಟರ್ ಆಗ್ತಿದ್ದಂಗೆ ಇಟ್ ವಾಸ್ ಹ್ಯೂಜ್. ದ ಪ್ಲೇಸ್ ಇಷ್ಟು ದೊಡ್ಡದಿತ್ತು ಅಂದ್ರೆ ಇಟ್ಸ್ ಲೈಕ್ ಒನ್ ಬಿಗ್ ಕಾರ್ಪೆಟ್. ಎಲ್ಲಿ ನೋಡಿದ್ರು ಒಂದೊಂದು ಬ್ಲಾಕ್ ಎಷ್ಟು ಬ್ಯೂಟಿಫುಲ್ ಅಂಡ್ ಸೋ ಮೆನಿ ಕಲರ್ಸ್ ಅಷ್ಟಿತ್ತು. ಆಮೇಲೆ ನನಗೆ ತುಂಬಾ ಫ್ಯಾಸಿನೇಟಿಂಗ್ ಅನ್ಸಿದೆ ಏನಂದ್ರೆ ಅಲ್ಲಿ ಸೀಲಿಂಗ್ ಪೂರ್ತಿ ಲೈಟ್. ಅಪ್ಪ ಇಷ್ಟೊಂದು ಲೈಟ್, ಲೈಕ್ ದೇರ್ಸ್ ನೋ ಟ್ಯೂಬ್ ಲೈಟ್ ಹತ್ರ ಅಲ್ಲ. ಇವಾಗ ನಮ್ಮ ಮನೇಲಿ ಸೀಲಿಂಗ್ಸ್ ಎಲ್ಲ ಹೆಂಗಿದೆ, ವೈಟ್ ಕಲರ್ ಬೇಸಿಕ್ ವೈಟ್ ಕಲರ್ ಇರುತ್ತಲ್ಲ, ಅದಂಗಲ್ಲ, ಫುಲ್ ಸೀಲಿಂಗೇ ಲೈಟ್. ಆಮೇಲೆ ಒನ್ ಮೋರ್ ಥಿಂಗ್ ವಾಸ್, ಬಿಗ್ ಬಾಸ್ ಮನೆ ಎಂಟರ್ ಹಾಕಿನ ಮುಂಚೆ ಕೋಟೆಗಳ ತರ ಇದೆ. ಸುಮ್ನೆ ಹೋಗಕ್ಕಾಗಲ್ಲ ಒಳಗೆ. ಫಸ್ಟ್ ಎಂಟರ್ ಆಗ್ಬೇಕಾದ್ರೆ ಒಂದು 10 ನಿಮಿಷ ಕಾಯ್ಬೇಕು. ಅಲ್ಲಾದ್ಮೇಲೆ ಇನ್ನೊಂದು ಗೇಟ್ ಇದೆ. ಆ ಗೇಟ್ ಅಲ್ಲಿ ಒಂದು 20 ಮಿನಿಟ್ಸ್ ಕಾದು ಅವರೆಲ್ಲ ಬಂದು ಬ್ರೀಫಿಂಗ್ ಕೊಟ್ಟು ನಿಮ್ ಚೆಕಿಂಗ್ ಆಗುತ್ತೆ, ಏನೇನು ತಗೊಂಡ್ ಹೋಗ್ಬೇಕು, ಮೊಬೈಲ್ ಎಲ್ಲ ಸಬ್ಮಿಟ್ ಮಾಡಬೇಕು, ವಾಚ್ ಸಬ್ಮಿಟ್ ಮಾಡಬೇಕು. ಅದಾದ್ಮೇಲೆ ಇನ್ನೊಂದು ಡೋರಲ್ಲಿ ನಿಮ್ಗೆ ಏನಾದ್ರು ವಾಶ್ರೂಮ್ ಯೂಸ್ ಮಾಡಕ, ವಾಟರ್ ಗೀಟರ್ ಅದೆಲ್ಲ ಆಗುತ್ತೆ. ಆಮೇಲೆ ಒಂದು ಬ್ರೀಫಿಂಗ್ ಮಾಡ್ತಾರೆ, ಏನ್ ಮಾಡ್ಬೇಕು ಒಳಗೆ. ಆಮೇಲೆ ಮೈಕ್ ಕೊಡ್ತಾರೆ. ಮೈಕ್ ಆದ್ಮೇಲೆ ಒಂದು ಸೆಕ್ಯೂರಿಟಿ ಚೆಕ್ ಆಗುತ್ತೆ. ಬಂದೆಲ್ಲ ಮಾಲಲ್ಲಿ ಮಾಡ್ತಾರಲ್ಲ, ಬಜರ್ ತರ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನಾಟ್ ಇವನ್ ಅ ಪೆನ್, ಯು ಕ್ಯಾನ್ ಇವನ್ ಟೇಕ್ ಅ ಪೆನ್ ಇನ್ಸೈಡ್, ಅದು ತಗೊಂಡು ಹೋಗಂಗಿಲ್ಲ. ಆಮೇಲೆ ಲಾಸ್ಟ್ ಡೋರ್ ಬರುತ್ತೆ. ಅದು ಅಷ್ಟೊಂದು ನಡ್ಕೊಂಡು ಹೋದ್ಮೇಲೆ ಅಷ್ಟು ಆಲ್ರೆಡಿ ಸುಸ್ತಾಗಿರುತ್ತೆ. ಅಪ್ಪ ಎಷ್ಟೊಂದು ಚೆಕಿಂಗ್, ಏರ್ಪೋರ್ಟ್ಗಿರೋ ಅಷ್ಟು ಇದೆಯಲ್ಲ ಅಂತ. ಆಮೇಲೆ ಒಂದು ದಪ್ಪ ಬ್ಲೈಂಡ್ ಫೋಲ್ಡ್ ಹಾಕ್ತಾರೆ. ಬ್ಲೈಂಡ್ ಫೋಲ್ಡ್ ಹಾಕಿ ಒಂದು 5 ನಿಮಿಷ ನಡ್ಕೊಂಡು ಹೋಗ್ಬೇಕು ಕೈ ಹಿಡ್ಕೊಂಡಪ್ಪ. ಅದು ಭಯ ಆಗ್ತಾ ಇರುತ್ತೆ, ಎಲ್ಲಿ ಹೋಗ್ತಿದೀವಿ, ಎಲ್ಲ ಕತ್ಲು, ಏನು ಸೌಂಡ್ ಮಾಡಂಗಿಲ್ಲ, ಏನೂ ಇಲ್ಲ. ದಟ್ ಜರ್ನಿ ಇಟ್ ಸೆಲ್ಫ್ ವಾಸ್ ಸೋ ಗುಡ್. ಇಷ್ಟೆಲ್ಲ ಮಾಡ್ಬೇಕಾದ್ರು ಮನೆ ಒಳಗೆ ಬರೋಕೆ ಅಂತ. ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನನ್ನ ಫ್ರೆಂಡ್ಸು ಸಿಕ್ಕಿದ್ರು. ಸೊ ಇಟ್ ವಾಸ್ ವೆರಿ ನೈಸ್ ಟು ಮೀಟ್ ಆಲ್ ಆಫ್ ದೆಮ್. ಓಕೆ, ಫಸ್ಟ್ ಎಂಟ್ರಿ ಆದಾಗ ಬ್ಲೈಂಡ್ ಫೋಲ್ಡ್ ತೆಗೆದು ಒಳಗಡೆ ಎಂಟ್ರಿ ಆಗ್ತಾರೆ, ನರ್ವಸ್ ಇತ್ತಾ? ಓ ಡೆಫಿನೆಟ್ಲಿ. ನಾವ್ ಎಂಟರ್ ಆಗಿದ್ದು ಕನ್ಫೆಷನ್ ರೂಮ್ ಅಲ್ಲಿ, ಆಯ್ತಾ. ಅದು ಫಸ್ಟ್ ಮಾಸ್ಕ್ ತೆಗ್ಬಿಟ್ಟು ಯು ಕ್ಯಾನ್ ಗೋ ಇನ್ ಅಂದ್ಬಿಟ್ಟು ಕೂರ್ಸೋದು. ಕನ್ಫೆಷನ್ ರೂಮ್ ಅಲ್ಲಿ ಒಂದು ಮಿರರ್ ಇದೆ, ಒಂದು ಕ್ಯಾಮ್ರಾ ಮುಖ ಹಿಂಗೆ ಇದೆ. ಫುಲ್ ಅದಕ್ಕೆ ಗಾಬರಿ ಅಂದ್ರೆ ಗಾಬರಿ. ಚಳಿ ಬೇರೆ, ಫುಲ್ ಸ್ವೆಟ್ ಆಗ್ತದೆ, ಕೈ ನರ್ವಸ್ನೆಸ್. ಅವ್ರು ಹೇಳಿದ್ರು ಇನ್ 5 minutes ಅಲ್ಲಿ ಡೋರ್ ನಾಕ್ ಮಾಡ್ತೀವಿ, ಹೋಗ್ಬಿಡಿ ಒಳಗೆ ಅಂತ. ನನಗೆ ವಾಚ್ ಬೇರೆ ಇಲ್ವಲ್ಲ, ಹೆಂಗ್ ಗೊತ್ತಾಗತ್ತೆ 5 ನಿಮಿಷ ಆಯ್ತಾ 6 ನಿಮಿಷ ಆಯ್ತಾ ಅಂತ. ಏನೋ 3 ದಿನ ಹೋದಾಗ ಅನಿಸ್ತದೆ ನನಗೆ, ಬರ್ತಾನೆ ಇಲ್ಲ ಅವರು ಅಂತ. ಎಲ್ಲ ಓಡಾಡಿ ನಾನೇ ಹಿಂಗೆಲ್ಲ ಇಟ್ಟು ನೋಡಿ ಯಾರು ಬಂದಿರಲಿಲ್ಲ. ಆಮೇಲೆ ನಾಕ್ ಮಾಡಿದ್ರು. ಅದು ತುಂಬಾ ನರ್ವಸ್ನೆಸ್ ಇತ್ತು. ಯಾಕಂದ್ರೆ ಎಲ್ಲ ನೋಡ್ಕೊಂಡ್ ಬಂದಿದ್ದೀವಿ, ಸಡನ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು, ಆಮೇಲೆ ಎಷ್ಟು ಕ್ಯಾಮರಾಸ್ ಇರುತ್ತೆ, ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ಅಬ್ವಿಯಸ್ಲಿ ಅದು ತುಂಬಾ ಇತ್ತು. ಬಟ್ ಅಲ್ಲಿ ಹೋದ್ಮೇಲೆ ಅವರೆಲ್ಲ ಮೀಟ್ ಮಾಡಿದ್ಮೇಲೆ ತುಂಬಾ ಕಂಫರ್ಟಬಲ್ ಆಗುತ್ತೆ. ಬಿಗ್ ಬಾಸ್ ಎವ್ರಿಡೇ ಫಾಲೋ ಮಾಡ್ತಾ ಇದ್ದೀರಾ ಈ ಸೀಸನ್ ಲಾಸ್ಟ್ 2 months ಇಂದ ಮಾಡಿಲ್ಲ, ಯಾಕಂದ್ರೆ ಮದುದು ಶೂಟ್ ತುಂಬಾ ಬಿಸಿ ಇದೆ. ಬಟ್ ಅವಾಗ ನೋಡ್ತಾ ಇರ್ತೀನಿ ನಾನು. ನನ್ನ ಫ್ರೆಂಡ್ಸ್ ಇವಾಗ ತ್ರಿವಿಕ್ರಮ್ ಇದ್ದಾನೆ, ಭವ್ಯ ಇದ್ದಾಳೆ, ಆಮೇಲೆ ಮೋಕ್ಷಿತಾ. ಐ ಥಿಂಕ್ ಇವ್ರು ನಾನು ಮುಂಚೆ ಮೀಟ್ ಮಾಡಿದೀನಿ. ಬಿಟ್ರೆ ಬೇಕಿದವರೆಲ್ಲ ಹೊಸದು. ಐ ಹೋಪ್ ಆಲ್ 6 of them win. ಬಟ್ ಅದ್ರಲ್ಲಿ ಯಾರು ಒಬ್ರು ಗೆಲ್ಬೇಕು. ಜಸ್ಟ್ ಬಿಕಾಸ್ ತ್ರಿವಿಕ್ರಮ್ ಐ ನೋ ಹಿಮ್ ಪರ್ಸನಲಿ ಅಂಡ್ ಹೀಸ್ ಬಿನ್ ನಂಗೆ ಒಳ್ಳೆ ಸ್ನೇಹಿತ ಕೂಡ. ಆಮೇಲೆ ಅವನ ಜರ್ನಿ ನಾನು ನೋಡಿದೀನಿ. ಅವ್ನು ಕಷ್ಟಪಟ್ಟು ಸೀರಿಯಲ್ ಮಾಡಿ ಸ್ವಂತ ಬಂದು ಎಲ್ಲೆಲ್ಲಿ ಏನೇನು ಮಾಡಬೇಕು. ಆಮೇಲೆ ಇಟ್ಸ್ ನಾಟ್ ಅಂತ ಒಬ್ಬ ಹುಡುಗ ಎಲ್ಲಿಂದನೋ ಬಂದು ಸ್ವಂತ ಅವನ ಹೆಸರನ್ನ ಎಸ್ಟಾಬ್ಲಿಷ್ ಮಾಡ್ಕೊಳೋದು ತುಂಬಾ ಕಷ್ಟ. ಅವನು ಇಲ್ಲಿವರೆಗೂ ಬಂದಿದ್ದಾನೆ. ಅದಕ್ಕೋಸ್ಕರ ಆದ್ರೂ ತ್ರಿವಿಕ್ರಮ್, ಮೈ ಸಪೋರ್ಟ್ ಇಸ್ ಆಲ್ವೇಸ್ ವಿತ್ ಯು. ನೀನೇ ಗೆಲ್ಬೇಕು.